ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಇವತ್ತು ಈ ದಿನ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಇವತ್ತು ಭಾನುವಾರ ಅಂದರೂ ಕೂಡ ಬೇಗನೆ ಎದ್ದಿದ್ದೀನಿ. ರೀಸನ್, ನನ್ನ ಫ್ರೆಂಡ್ ಮನೆಗೆ ಹೋಗೋದಿತ್ತು. ಹಾಗೆಯೇ ತಿಂಡಿ ಅಡುಗೆ ಎಲ್ಲದನ್ನು ಕೂಡ ಮಾಡಿ ಹೋದರೆ ನನ್ನ ಹಸ್ಬೆಂಡ್ ಹಾಗೆ ನನ್ನ ಹಸ್ಬೆಂಡ್ ತಮ್ಮ ಹಾಗೆ ನನ್ನ ಮಗಳು ಕೂಡ ಇಲ್ಲೇ ಇರ್ತಾಳೆ. ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಟೆಸ್ಟ್ ಇದೆ, ಸ್ವಲ್ಪ ಓದಬೇಕು ಅಂತ. ಇನ್ನು ನನ್ನ ಜೊತೆಗೆ ಓಡಾಡ್ತಾ ಬಂದರೆ ಸುಸ್ತಾಗತ್ತೆ, ಇನ್ನು ಓದೋದಿಲ್ಲ, ಬಂದಿದ ತಕ್ಷಣ ಮಲಗಿಬಿಡ್ತಾಳೆ ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದು ಅಡುಗೆ ಎಲ್ಲ ಮುಗಿಸ್ಕೊಂಡು ಇನ್ ಟೈಮ್ ಹೋದರೆ ನೋಡಿಕೊಂಡು ಹಾಗೆ ಮನೆಗೆ ಸ್ವಲ್ಪ ಬೇಗನೆ ಬರ್ಬೋದು ಅಂತ. ನನ್ನ ಫ್ರೆಂಡ್ ಮನೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ಅವಳಿಗೆ ಡೆಲಿವರಿ ಆಗಿದೆ, ಮಗು ಆಗಿದೆ, ಅಂದರೆ ಅವಳಿ ಜೋಡಿ ಮಗು, ಒಂದು ಗಂಡು ಒಂದು ಹೆಣ್ಣು. ನೋಡೋದಕ್ಕೆ ಹೋಗೋದಕ್ಕೆ ಟೈಮೇ ಆಗ್ತಾ ಇಲ್ಲ. ಈಗ ನಾವಿಲ್ಲಿ ಇಬ್ರು ಹೋಗ್ತಾ ಇದ್ವಿ, ನಾನು ಮತ್ತೆ ನನ್ನ ಒಂದು ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಅವರು ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮುಂಚೆ ನನ್ನ ಜೊತೆಗೇನೆ ವರ್ಕ್ ಮಾಡ್ತಾ ಇದ್ರು, ಬಟ್ ಈಗ ಬೇರೆ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ. ಒಂದ್ ಸಂಡೇ ನಾನ್ ಫ್ರೀ ಇದ್ರೆ ಅವ್ರು ಫ್ರೀ ಇರ್ತಿರ್ಲಿಲ್ಲ, ಇನ್ನು ಸ್ವಲ್ಪ ಸಂಡೇಸ್ಗಳಲ್ಲಿ ನಾನು ಫ್ರೀ ಇರ್ತಿರ್ಲಿಲ್ಲ, ಅವ್ರು ಫ್ರೀ ಇರ್ತಿದ್ರು. ಹೀಗೆ ಪೋಸ್ಟ್ಪೋನ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಮಕ್ಕಳಿಗೆ ಈಗ 8 months ಆಗೋಗಿದೆ. ಅದಕ್ಕೆ ಈಗ ಫೈನಲ್ ಆಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ವಿ. ನಾಳೆ ಸೋಮವಾರ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ಹಾಗೇನೆ ಉದ್ದಿನ ಬೇಳೆನ ನೆನಾಕಿಟ್ಕೊಂಡಿದ್ದೀನಿ. ಯೂಶುವಲ್ ಆಗಿ ಇಡ್ಲಿ ದೋಸೆ ಮಾಡ್ತಾನೆ ಇರ್ತೀನಿ, ಆದರೆ ಮಿಲಿಟ್ಸ್ನ ನೆನಾಕ್ತಿದ್ದೆ. ಇವತ್ತು ವೈಟ್ ರೈಸ್ನೇ ನೆನಾಕಿದ್ದೀನಿ. ಹಾಗೆ ತಲೆಗೆ ಸ್ನಾನ ಮಾಡಬೇಕಿತ್ತು, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಿಡೋಣ ಅಂತ ಹೇಳಿ ಕೊಬ್ಬರಿ ಎಣ್ಣೆನೂ ಕೂಡ ಬಟ್ಲಿಗೆ ಹಾಕ್ಕೊಂಡು ಹಚ್ಕೊಂಡಿದ್ದಾಯಿತು. ಇನ್ನು ನೆನ್ನೆ ರಾತ್ರಿ ರಾಗಿ ಹಿಟ್ಟನ್ನ ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ದೆ. ಸೊ ಈ ರೀತಿಯಾಗಿ ದೊಡ್ಡ ಬಾಕ್ಸಲ್ಲಿ ತೊಗೊಂಡು ಹೋಗ್ತೀನಿ. ಹಾಗೆಯೇ ಇನ್ನೊಂದು ಬಾಕ್ಸಲ್ಲಿ ಸ್ನಾನ ಮಾಡೋದಕ್ಕೆ ಸೋಪ್ನ ಬಳಸೋ ಬದಲು ಈ ರೀತಿಯಾಗಿ ಕಡಲೆಬೇಳೆ ಹಾಗೆಯೇ ಸ್ವಲ್ಪ ಮಸೂರ್ ದಾಲ್ ಅಂತಾರೆ ನೋಡಿ, ಅದು ಹಾಗೆ ಹೆಸರು ಕಾಳನ್ನ ಹಾಕಿ ಇಷ್ಟನ್ನು ಮಿಷಿನ್ಗೆ ಹಾಕ್ಸ್ಕೊಂಡು ಬರ್ತೀವಿ. ಹಾಗೆ ಈ ನೊರೆ ಬರುವಂಥ ಕಾಯಿ ಪೌಡರ್ ಇರುತ್ತೆ ನೋಡಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಒಂದೊಳ್ಳೆ ಸೋಪ್ ಪೌಡರ್ ಆಗೋಗ್ಬಿಡತ್ತೆ. ಸೊ ಈ ರೀತಿಯಾಗಿ ನಾನು ಮುಖಕ್ಕೆ ಅಥವಾ ಬಾಡಿಗಾಗಿರಲಿ ಯೂಸ್ ಮಾಡೋದು. ಸೋಪ್ನ ಎಮರ್ಜೆನ್ಸಿ ಇದ್ದಾಗ ಬಳಸ್ತೀನಿ. ಇನ್ನು ಈ ಬಾಕ್ಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಬಾಕ್ಸಲ್ಲಿರುವಂಥ ರಾಗಿ ಹಿಟ್ಟನ್ನ ಒನ್ನಾಡ್ಕೊಂಡು ಹಾಗೆ ಈ ಬಾಕ್ಸಿಗೆ ಹಾಕ್ಕೋಬೇಕು. ಒಂದು ದೊಡ್ಡ ಬಾಕ್ಸ್ನ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ, ಮಿಲ್ಲಿಗೆಲ್ಲ ಹೋಗಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳೋದು, ಅಥವಾ ಎಕ್ಸ್ಟ್ರಾ ಮಿಲಿಟ್ಸ್ನ ತಂದರೆ ಈ ಬಾಕ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಇನ್ನು ಇವಾಗ ಎಲ್ಲದೂ ಕೂಡ ರೆಡಿ ಆಯಿತು, ರಾಗಿ ಹಿಟ್ಟು ಎಲ್ಲದೂ ಕೂಡ ಒನ್ನಾಡಿ ಎತ್ತಿಟ್ಕೊಂಡೆ. ಹಾಗೇನೆ ಇವಾಗ ಕಸನ ಹೊಡಿತಾ ಇದ್ದೀನಿ, ಫಟಾಫಟ್ ಅಂತ ಕಸ ಹೊಡೆದು ಹಾಗೆ ನೆಲನೂ ಕೂಡ ಒರೆಸ್ಕೊತಾ ಇದ್ದೀನಿ. ನಮ್ಮನೆ ಸ್ವಲ್ಪ ಚಿಕ್ಕದು, ಸೊ ಓಪನ್ ಕಿಚನ್ ಇರೋದ್ರಿಂದ ಹಾಲು ಅಡುಗೆ ಮನೆ ದೊಡ್ಡದು ಅನ್ಸುತ್ತೆ, ಆದರೆ ಅಲ್ಲಿ ಗೋಡೆ ಇಟ್ಟರೆ ಚಿಕ್ಕದೇ ಆಗೋಗುತ್ತೆ. ಇನ್ನು ಎಲ್ಲ ನೆಲ ಕೂಡ ಒರೆಸಿದ್ದಾಯಿತು. ಆಲ್ಮೋಸ್ಟ್ 7 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಇನ್ನು ಹೊರಗಡೆ ಎಲ್ಲ ಕಸ ಹೊಡೆದು ಬಾಗಿಲು ಸಾರಿಸಿ ರಂಗೋಲಿ ಎಲ್ಲ ಬಿಡೋ ಅಷ್ಟರೊಳಗೆ 7:15 ಆಗಿ ಹೋಗ್ಬಿಟ್ಟಿತ್ತು.
ಇನ್ನು ನನಗೆ ಅಷ್ಟು ನೀಟಾಗಿ ರಂಗೋಲಿನ ಬಿಡೋದಕ್ಕೆ ಬರಲ್ಲ. ಯಾಕಂದರೆ ಮುಂಚೆಯಿಂದ ನಾನು ಯಾವತ್ತೂ ರಂಗೋಲಿನ ಬಿಟ್ಟಿಲ್ಲ. ಮದುವೆ ಆದಮೇಲೆ ಚಿಕ್ಕದಾಗಿ ಅಥವಾ ಒಂದೊಂದು ಸತಿ ಶುಕ್ರವಾರ ಅಥವಾ ಹಬ್ಬದ ದಿನ ಮಾತ್ರ ಸ್ವಲ್ಪ ದೊಡ್ಡದಾಗಿ ಬಿಡ್ತೀನಿ. ಯಾಕಂದರೆ ಮನೆ ಮುಂದೆ ಸ್ವಲ್ಪ ಜಾಗ ಕಡಿಮೆ ಇದೆ, ಯಾರೂ ಕೂಡ ಓಡಾಡೋದಿಲ್ಲ. ಆದರೆ ಮುಂದೆನೇ ಗೋಡೆ ಇದೆ, ಅಂದರೆ ಪಕ್ಕದ ಬಿಲ್ಡಿಂಗ್ ಗೋಡೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಕೂತ್ಕೊಂಡು ಬಿಡೋದಕ್ಕೂ ಕೂಡ ಇಷ್ಟೇ ಜಾಗ ಇರೋದು, ಸ್ವಲ್ಪ ಹಿಂದೆ ಕೂಡ ಹೋಗೋಕ್ಕಾಗಲ್ಲ. ನಾನು ದೊಡ್ಡ ರಂಗೋಲಿ ಬಿಟ್ಟರೆ ಹೊರಗಡೆ ವಾಷಿಂಗ್ ಮಿಷಿನ್ ಇಟ್ಟಿರೋದ್ರಿಂದ ರಂಗೋಲಿನ ಬೇಗ ಹಾಳು ಮಾಡಿಬಿಡ್ತಾರೆ ಅಂತ ಹೇಳಿ ಚಿಕ್ಕದಾಗಿ ಈ ರೀತಿಯಾಗಿ ಬಾರ್ಡರ್ ರಂಗೋಲಿನ ಬಿಟ್ಕೋತೀನಿ. ಆ್ಯಕ್ಚುಲಾಗಿ ನನಗೆ ರಂಗೋಲಿ ಬಿಡೋದಕ್ಕೆ ಇಷ್ಟ. ಈ ಹಳ್ಳಿಗಳಲ್ಲಿ 2 ಕಡೆ ಅಂದರೆ 2 ಲೈನ್ನ ಬಿಟ್ಕೊಂಡು ಬಿಡ್ತಾರೆ ಗೊತ್ತಾ, ಆ ರೀತಿದಾದರೆ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಬಿಡ್ಬೋದು. ಆದರೆ ಈ ರೀತಿಯಾಗಿ ಡಿಸೈನ್ ರಂಗೋಲಿ ಎಲ್ಲ ನಾವು ಯಾವತ್ತೂ ಕೂಡ ಬಿಟ್ಟು ರೂಢಿನೇ ಮಾಡ್ಕೊಂಡಿಲ್ಲ. ಹಾಗೆಯೇ ಮದುವೆ ಆದಮೇಲೆ ರೂಢಿ ಮಾಡ್ಕೋತಾ ಇದ್ದೀನಿ. ಆದರೂ ಕೂಡ ಅಷ್ಟು ಪ್ರಾಕ್ಟೀಸ್ ಇಲ್ಲ, ಅಷ್ಟು ಈಸಿಯಾಗಿ ಬಿಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಈ ರೀತಿಯಾಗಿ ಸಿಂಪಲ್ ಆದ ರಂಗೋಲಿನ ಬಿಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಬೇಗ ಎದ್ದಿದ್ದೆ, ಹಾಗೆ ನಿನ್ನೆ ರಾತ್ರಿನೂ ಕೂಡ ಸ್ವಲ್ಪ ಲೇಟಾಗಿ ಮಲಗಿದ್ದೆ. ಆ ಕಾರಣಕ್ಕೆ ತಲೆನೋವ್ತಾಯಿತ್ತು ಅಂತ ಹೇಳಿ ಸ್ವಲ್ಪ ಕಾಫಿನೂ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ನಾವು 3 ಜನನೂ ಕೂಡ ಕಾಫಿನ ಕುಡಿದ್ವಿ. ಇನ್ನು ಭಾನುವಾರ ಆಗಿರೋದ್ರಿಂದ ಪಾಪು ಎದ್ದೇಳೋದು ಲೇಟ್ ಅಂತ ಹೇಳಿ ನಾನು ಅವಳಿಗೆ ಕಾಫಿ ಅಥವಾ ಹಾಲನ್ನ ಕೊಡೋದಿಲ್ಲ. ಯೂಶ್ವಲಾಗಿ ನಾನು ನನ್ನ ಮಗಳಿಗೆ ಹಾಲನ್ನ ಕೊಡೋದೇ ಇಲ್ಲ. ಬೆಂಗಳೂರಲ್ಲಿ ಪ್ಯಾಕೆಟ್ ಹಾಲು ಸಿಗೋದ್ರಿಂದ ಹಾಲು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಹಾಲನ್ನ ಕೊಡೋದಿಲ್ಲ. ಇನ್ನು ನೀವಿಲ್ಲಿ ನೋಡ್ಬೋದು ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಇಲ್ಲಿ 2 ಪಾಟಲ್ಲಿ ಬೀನ್ಸ್ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಮನೇಲಿ ಬೀನ್ಸ್ ಕಾಳನ್ನ ತಂದಿರ್ತೀವಿ ಅಲ್ವಾ, ಅದನ್ನೇ ಹಾಕಿದ್ರೆ ಸಾಕಾಗುತ್ತೆ. ಆಲ್ರೆಡಿ ಒಂದು ಸತಿ ನಾನು ಈ ರೀತಿ ಹಾಕಿ ಬೀನ್ಸ್ನು ಕೂಡ ಬೆಳೆಸಿದೆ. ಹಾಗೆ ಇಲ್ಲಿ ಧನಿಯಾ ಬೀಜನೂ ಕೂಡ ಹಾಕ್ಕೊಂಡಿದ್ದೆ. ಸೊ ಕೊತ್ತಂಬರಿ ಸೊಪ್ಪು ಬೆಳೆದಿದೆ. ಹಾಗೆ ಈ ಕಡೆ ಬಂದರೆ ಚಿಪ್ಪುಗಳಲ್ಲಿ ಈ ಹಣ್ಣುಗಳನ್ನ ತರ್ತೀವಿ ಗೊತ್ತಾ, ಅದನ್ನು ಕೂಡ ಹಾಕಿದೆ. ಈ ಬೆಲ್ದಣ್ಣು ಅಂತ ಹೇಳ್ತಾರೋ ಗೊತ್ತಾ, ಅದ್ರದ್ದು, ದಾಳಿಂಬೆ ಹಣ್ಣಿಂದು, ಸಪೋಟ ಗಿಡ, ಹಾಗೆಯೇ ಲಿಚ್ಚಿ ಗಿಡ ಗೊತ್ತಾ, ಲಿಚ್ಚಿ ಅಂತ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ, ಅದ್ರದ್ದು, ಬಟರ್ ಫ್ರೂಟದು, ಹೀಗೆ ಹಲವಾರು ಹಣ್ಣುಗಳನ್ನ ಮನೆಗೆ ತಂದಾಗ ಅದ್ರದ್ದು ಎಲ್ಲದನ್ನು ಕೂಡ ಬೀಜಗಳನ್ನ ಈ ರೀತಿ ಹಾಕಿ, ಅಂದರೆ ಚಿಪ್ಪಲ್ಲಿ ನಾರಿರುತ್ತೆ ಗೊತ್ತಾ, ಕಾಯ್ದು ನಾರಿರುತ್ತೆ ಅಲ್ವಾ, ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಬೀಜ ಇಟ್ಟರೆ ಚೆನ್ನಾಗಿ ಬರುತ್ತೆ. ಎಕ್ಸ್ಪೆಷಲಿ ಈ 3 ಸಸಿಗಳು ಏನಂದರೆ ಲಿಚ್ಚಿ ಸಸಿಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆಯೇ ಇವಾಗ ಮಳೆ ಬಿಸಿಲು ಎಲ್ಲ ಇರೋದ್ರಿಂದ ಆ ವಾತಾವರಣಕ್ಕಂತೂ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಇನ್ನೂ 3 ಬಳ್ಳಿಗಳು ಬಂದಿದೆ. ಈ 3 ಬಳ್ಳಿಗಳನ್ನೂ ಒಂದು ಕ್ಲಿಪ್ ಹಾಕಿ ಮತ್ತೆ ಈ ರೀತಿಯಾಗಿಯೇ ನಿಲ್ಲಿಸಬೇಕು. ತುಂಬ ಚೆನ್ನಾಗಿ ಮನಿ ಪ್ಲ್ಯಾಂಟ್ ಬಂದಿದೆ. ಮನಿ ಪ್ಲ್ಯಾಂಟ್ ಎಷ್ಟು ಬೆಳೆಯುತ್ತೆ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಸ್ವಲ್ಪ ಕ್ಲಿಪ್ಗಳನ್ನ ಇಟ್ಕೊಂಡಿದ್ದೀನಿ. ಟೊವಲ್ನ ಮಾತ್ರ ಈ ಸಿಟ್ಔಟಲ್ಲಿ ಒಣ ಹಾಕೋದ್ರಿಂದ ಆ ಟೊವಲ್ ಬಿದ್ದೋಗಬಾರ್ದು ಕೆಳಗಡೆ ಅಂತ ಹೇಳಿ ಒಂದು 10 ಕ್ಲಿಪ್ನ ಇಟ್ಕೊಂಡಿದ್ದೀನಿ. ಇನ್ನು ಡೋರ್ ಹತ್ರ ಸ್ಕ್ರೀನ್ ಇರುತ್ತೆ ಅಲ್ವಾ, 2 ಸ್ಕ್ರೀನ್ ಹಾಕಿದ್ದೀನಿ. ಆ 2 ಸ್ಕ್ರೀನ್ಗೂ ಕೂಡ ಕ್ಲಿಪ್ನ ಹಾಕಿದ್ರೆ ಲಾಕ್ ಮಾಡಿದ್ರೆ 1 ಸ್ಕ್ರೀನ್ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ಕ್ಲಿಪ್ನ ಇಟ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಮನಿ ಪ್ಲ್ಯಾಂಟ್. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ವಿಳೆದೆಲೆ ಅಷ್ಟು ಅಗ್ಲವಾಗಿ ಎಲೆಗಳು ಬಂದಿದೆ. ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಇನ್ನು ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಈ ರೀತಿ ಭಾನುವಾರ ಸ್ವಲ್ಪ ನಿಧಾನಕ್ಕಿದ್ದಾಗ, ಅರ್ಜೆಂಟ್ ಏನೂ ಇಲ್ಲ ಅಂದಾಗ ಈ ರೀತಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು, ಮೊಸರು ಅಥವಾ ಹಾಲು, ಅರಿಶಿನ ಈ ರೀತಿ ಏನಾದರೂ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೋತೀನಿ. ಪ್ರತಿದಿನ ಆದರೆ ಬರೀ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರೋದು, ಈ ರೀತಿ ಮಾಡ್ಕೋತೀವಿ. ಬಟ್ ಆದರೆ ಮನೆಯಲ್ಲಿ ಸೋಪ್ ಇರೋದೇ ಇಲ್ವಾ ಅಂದರೆ ಇರುತ್ತೆ, ಸೋಪ್ ಇರುತ್ತೆ. ಯಾಕಂದರೆ ನೆಂಟ್ರಿಗೆ ಬಂದರೆ ಅಥವಾ ಬೇರೆ ಯಾರೋ ಇನ್ನೊಬ್ರು ಬಂದರೆ ಅವ್ರಿಗೆ ಇದನ್ನೇ ಹಚ್ಕೊಳ್ಳಿ ಅಂತ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಆ ಕಾರಣಕ್ಕೆ ನಾನು ಸೋಪ್ನು ಕೂಡ ತಂದಿಟ್ಕೋತೀನಿ.
ಇವತ್ತು ನಾನು ಈ ಪೌಡರ್ಗೆ ಸ್ವಲ್ಪ ನಿಂಬೆ ಹಣ್ಣಿನ ಹುಳಿನ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ನೊರೆಕಾಯಿ ಅಂತ ಹೇಳ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ ಅಂತ ಅನ್ಕೋತೀನಿ. ಆ ನೊರೆಕಾಯಿನ ಪುಡಿ ಆನ್ಲೈನಲ್ಲಿ ಸಿಗುತ್ತೆ. ಹಾಗೆ ನಮ್ಮ ಅತ್ತೆ ಮನೇಲಂತೂ ಒಂದು ಚೀಲ ಇದೆ, ಯಾರು ಕೂಡ ಯೂಸ್ ಮಾಡೋದೇ ಇಲ್ಲ. ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮನ ತವ್ರ ಮನೆಯಲ್ಲಿ ಹೇಗಂದರೆ ಈ ಸಿಗಿಕಾಯಿನ ಬೆಳೀತಾರೆ, ಹಾಗೆ ನೊರೆ ಬರುವಂಥ ಕಾಯಿನೂ ಕೂಡ ಬೆಳೀತಾರೆ. ಅದ್ರ ಜೊತೆಗೆ ಹೆಸರು ಕಾಳು, ಕಡಲೆಬೇಳೆ ಈ ರೀತಿ ಎಲ್ಲದನ್ನು ಕೂಡ ಮಿಷಿನ್ಗೆ ಹಾಕ್ಸ್ಕೊಂಡು ತಲೆಗೆ ಉಪಯೋಗಿಸ್ತಾ ಇದ್ರು. ನೊರೆ ಹೇಗೆ ಬರುತ್ತೆ ಅಂದರೆ ಸೋಪ್ನ ಬಳಸಿರೋ ರೀತಿಯಲ್ಲೇ ಬರುತ್ತೆ. ನಾನು ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಬೇಕಾದ್ರೂ ಕೂಡ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತೀನಿ ಅಂತ. ಇನ್ನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಸಾಮಾನೆಲ್ಲ ಒರೆಸಿ ಇದಕ್ಕೆ ವಿಭೂತಿ, ಗಂಧ, ಅರಿಶಿನ, ಕುಂಕುಮನ ಇಟ್ಕೋತೀನಿ. ಈ ರೀತಿಯಾಗಿ ಒಂದೊಂದನ್ನು ನಿಧಾನವಾಗಿ ಮಾಡಿಕೊಂಡ್ರೆ ನೆಮ್ಮದಿಯಾಗಿರುತ್ತೆ. ಅರ್ಜೆಂಟಾಗಿ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಬೇಗ ಎದ್ದರೆ ತುಂಬ ಆರಾಮ ಅನಿಸುತ್ತೆ. ಹಾಗೆಯೇ ದಿನವೂ ಕೂಡ ತುಂಬ ಖುಷಿಯಾಗಿ ಹೋಗುತ್ತೆ.
ಲಾಸ್ಟ್ ವಿಡಿಯೋದಲ್ಲೂ ಶೇರ್ ಮಾಡಿದೆ, ನಮ್ಮನೇಲಿ ಊದ್ಕಡ್ಡಿ ಕರ್ಪೂರ ಜಾಸ್ತಿ ಹಚ್ಚೋದಿಲ್ಲ, ಬಟ್ ಆದರೆ ತಂದಿಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಬೇಕು ಅಂತ. ಆದರೆ ನಾವು ಈ ರೀತಿ ಮಂಗಳಾರತಿ ಮಾಡುವಂಥ ಒಂದು ಇದಕ್ಕೆ ನಾನು ಒಂದು ಜಜ್ಜಿಬತ್ತಿ ಅಂತ ಹೇಳ್ತಾರೆ ಗೊತ್ತಾ, ಅದನ್ನು ಹಾಕ್ಕೊಂಡು ತುಪ್ಪದಲ್ಲಿ ನೆನೆಸಿಟ್ಕೊಂಡಿರೋದನ್ನು ಹಾಕ್ಕೊಂಡ್ಬಿಡ್ತೀನಿ. ಅದು ಒಂದನ್ನೇ ನಾವು ಪ್ರತಿದಿನ ಬೆಳಗೋದು. ಯಾವಾಗಲಾದರೂ ನಾನು ಈ ಏಲಕ್ಕಿ ಹಾಗೆ ಕರ್ಪೂರ ಜೊತೆಗೆ ಲವಂಗನೆಲ್ಲ ಸುಡ್ತೀನಿ ಅಲ್ಲ ಶುಕ್ರವಾರ ಅಥವಾ ಕೆಂಡ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಹಾಕುವಂಥ ಟೈಮಲ್ಲಿ ಮಾತ್ರ 1 ಅಥವಾ 2 ಕರ್ಪೂರನ ಬೆಳೆಸ್ತೀನಿ. ದೇವ್ರ ಹತ್ರ ಎಲ್ಲ ಕೂಡ ರೆಡಿ ಆಯಿತು. ಇವಾಗ ದೀಪನ ಹಚ್ಚುವಂಥ ಟೈಮ್. ಈ ರೀತಿ ನಾನು ಆವಾಗಲೇ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಆವಾಗಲೇ ಪೂಜೆ ಮಾಡಿಬಿಡ್ತೀನಿ. ಅಥವಾ ಒಬ್ಬೊಬ್ಬರು ಎಲ್ಲದನ್ನು ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಅಂದರೆ ಬೇರೆ ಕೆಲಸಗಳನ್ನ ಮುಗಿಸಿ ದೀಪನ ಹಚ್ತಾರೆ. ಆದರೆ ನೀವು ಕೂಡ ಗಮನದಲ್ಲಿಟ್ಕೊಳ್ಳಿ, ದೀಪಕ್ಕೆ ಎಣ್ಣೆನ ಹಾಕ್ಕೋಬೇಡಿ. ಈ ರೀತಿ ಎಲ್ಲದೂ ಕೂಡ ರೆಡಿ ಮಾಡಿದ್ಮೇಲೆ ದೀಪಕ್ಕೆ ಎಣ್ಣೆ ಹಾಕಿಬಿಟ್ರೆ ನಾವು ತಕ್ಷಣವೇ ದೀಪನ ಹಚ್ಬೇಕಂತೆ. ನನಗೂ ಕೂಡ ಹೀಗೆ ಯಾರೋ ಹೇಳಿದ್ದು, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಹೋಗೋದಾದರೆ ಎಣ್ಣೆ ಒಂದು ಹಾಕಕ್ಕೆ ಹೋಗ್ಬೇಡಿ, ನಂತರ ನೀವು ಹಾಕಬೇಕಾಗತ್ತೆ. ಇವಾಗ ಪೂಜೆನ ಮುಗಿಸ್ಕೊಂಡು ತಿಂಡಿನೂ ಕೂಡ ಮಾಡಬೇಕು. ನಾನಿವತ್ತು ವಾಂಗಿಬಾತ್ ಪೌಡರ್ನ ಮಾಡಿಕೊಂಡು ನಂತರ ವಾಂಗಿಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇದೇ ವಿಡಿಯೋದಲ್ಲಿ ವಾಂಗಿಬಾತ್ ಪೌಡರ್ ರೆಸಿಪಿನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ತುಂಬ ಲೆಂದಿ ವಿಡಿಯೋ ಆಗುತ್ತೆ. ಇವತ್ತು ನಾನು ಸ್ವಲ್ಪ ಜಾಸ್ತಿ ವಾಂಗಿಬಾತ್ ಪೌಡರ್ನ ಮಾಡ್ಕೋತಾ ಇದ್ದೀನಿ. ಕೆಲಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಟೈಮ್ ಸಿಗೋದಿಲ್ಲ ಆವಾಗಲೇ ಮಾಡ್ಕೊಳ್ಳೋದಕ್ಕೆ. ಹಾಕೋಣಕ್ಕೆ ಸ್ವಲ್ಪ ಮುಂಚೆನೇ ಮಾಡಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಬೇಕು ಅಂದಾಗ ಅಥವಾ ಸ್ವಲ್ಪ ಟೈಮ್ ಕಡಿಮೆ ಇದ್ದಾಗ ನಾವು ವಾಂಗಿಬಾತ್ನ ಮಾಡ್ಕೋಬೋದು. ಪೂಜೆ ಅಂತೂ ಆಯಿತು. ಇವಾಗ ಅಡುಗೆ ಮನೆಗೆ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ಬೆಳಗ್ಗೆನೇ ನಾನು ಅನ್ನಕ್ಕೂ ಕೂಡ ಕೂಗಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ಆ ಕಾರಣಕ್ಕೆ ಇವಾಗ ಅನ್ನ ಮಾಡೋದೇನೂ ಇಲ್ಲ, ಜಸ್ಟ್ ಗೊಜ್ಜನ್ನ ಮಾಡೋದಷ್ಟೇ. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅಡುಗೆ ಮನೇಲಿ ನನಗೆ ಎಲ್ಲೂ ಕೂಡ ಶೆಲ್ಫ್ ಇಲ್ಲ, ಇಡೋದಕ್ಕೆ ಜಾಗ ಇಲ್ಲ ಅಂತ ಹೇಳಿ ಎಲ್ಲ ಕಾಳು ಬೇಳೆಗಳನ್ನ ಒಂದು ಹೇರ್ ಕಂಟೈನರ್ ಬಾಕ್ಸ್ ಅಂದರೆ ಪ್ಲಾಸ್ಟಿಕ್ ಬಾಕ್ಸೇನೆ ಎಲ್ಲದನ್ನು ಕೂಡ ಅದರಲ್ಲಿ ಸ್ಟೋರ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಟಿರ್ತೀನಿ. ಲಕ್ಕಿಲಿ ನಮ್ಮ ಮನೇಲಿ 2 ಡೋರ್ ಫ್ರಿಜ್ ಇರೋದ್ರಿಂದ ಇದೊಂದು ನನಗೆ ಉಪಯೋಗ ಆಯಿತು. ಇಲ್ಲ ಅಂದರೆ ನನಗೆ ಮತ್ತೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂತ ಅನ್ಕೋತೀನಿ. ಇನ್ನು ಇಲ್ಲಿ ನಾನು ಈ ಕುಕ್ಕರ್ ಏನಿದೆ 7 ಲೀಟರ್ದು, ಇದ್ರದ್ದು ಹ್ಯಾಂಡಲ್ ಮುರಿದೋಗ್ಬಿಟ್ಟಿದೆ. ಆ ಕಾರಣಕ್ಕೆ ನನಗೆ ಈ ಕುಕ್ಕರ್ ಮುಚ್ಚಳ ಹಾಕೋದಕ್ಕೆ ಅಥವಾ ಕುಕ್ಕರ್ನ ಮುಚ್ಚಳ ಓಪನ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಅನಿಸ್ತಾ ಇದೆ. ಇನ್ನು ಇಲ್ಲಿ ಫಟಾಫಟ್ ಅಂತ ಹೇಳಿ ಎಲ್ಲ ಕಾಳು ಬೇಳೆಗಳು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ತಗೊಂಡು ಹುರ್ಕೋಬೇಕು. ಮೊದಲು ಇಲ್ಲಿ ನಾನು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಹೀಗೆ ಬಿಟ್ಟರೆ ಹೀಗೆ ಒಡೆದೋಗುತ್ತೆ, ಅಥವಾ ಕವರ್ ಸಮೇತ ಫ್ರಿಜ್ಜಲ್ಲಿ ಏನಾದರೂ ಇಟ್ಬಿಟ್ರೆ ಕವರ್ ತುಂಬ ಈ ಗಟ್ಟಿಯಾಗಿ ಕೆನೆ ಕಟ್ಕೊಂಡ್ಬಿಡುತ್ತೆ. ಅದು ನನಗೆ ಇಷ್ಟನೇ ಆಗಲ್ಲ. ಹಾಗೆ ಆ ಥರ ಆಗೋದ್ರಿಂದ ಹಾಲು ಕ್ವಾಲಿಟಿನೂ ಕೂಡ ರೆಡ್ಯೂಸ್ ಆಗುತ್ತೆ, ಇನ್ನು ಕಾಫಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಕಾಯಿಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇನ್ನು ಫಟಾಫಟ್ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಹುರಿದಿದ್ದಾಯಿತು. ಇನ್ನು ಹಾಗೆ ಒಂದು 10 ರಿಂದ 15 ನಿಮಿಷ ಎಲ್ಲದೂ ಕೂಡ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಅಷ್ಟರೊಳಗೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನ ಫಟಾಫಟ್ ಅಂತ ಹೇಳಿ ಪೌಡರ್ ಮಾಡಿ ಇಟ್ಕೊಂಡು ಇನ್ನು ಗೊಜ್ಜು ಕೂಡ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಇನ್ನು ವಾಂಗಿಬಾತ್ಗೆ ನಾವು ಕ್ಯಾಪ್ಸಿಕಮ್ ಹಾಗೇನೆ ಬದನೆಕಾಯಿ ಎರಡರಲ್ಲೂ ಕೂಡ ಮಾಡ್ಬೋದು, ಅಥವಾ ಒಬ್ಬೊಬ್ರು 2 ಮಿಕ್ಸ್ ಮಾಡಿನೂ ಕೂಡ ಮಾಡ್ತಾರೆ.
ಇಲ್ಲಿ ನಾನು ಬರೀ ಬದನೆಕಾಯಿ ಈ ರೀತಿಯಾಗಿರುವಂತಹ ಬದನೆಕಾಯಿನ ಮಾತ್ರ ತಗೊತಾ ಇದ್ದೀನಿ. ಹಾಗೆ ನಾವು ಕ್ಯಾಪ್ಸಿಕಮ್ನ ಬಳಸ್ಕೊಂಡು ಬದನೆಕಾಯಿನ ಬಳಸ್ಕೊಂಡು ವಾಂಗಿಬಾತ್ನ ಕುಕ್ಕರಲ್ಲೂ ಕೂಡ ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು. ಹಾಗೆಯೇ ಡೈರೆಕ್ಟಾಗಿ ಗೊಜ್ಜನ್ನ ಮಾಡಿ ಸಪ್ರೇಟಾಗಿ ಕೂಡ ಅನ್ನನ ಮಾಡಿ ಮಾಡ್ಕೋಬೋದು. ಯಾವ ರೀತಿ ಬೇಕೋ ನಮಗೆ ಅನುಕೂಲವಾಗಿ ಆ ರೀತಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಗೊಜ್ಜನ್ನ ಮಾಡಿ ನಂತರ ನಾನು ಅನ್ನಕ್ಕೆ ಕಲಿಸೋ ರೀತಿಯಲ್ಲಿ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಬದನೆಕಾಯಿನ ಕುಕ್ಕರಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ದೊಡ್ಡದಾಗಿ ದಪ್ಪವಾಗಿ ಹೆಚ್ಕೊಳ್ಳಿ. ಗೊಜ್ಜನ್ನ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಮೀಡಿಯಮ್ ಆಗು ಕೂಡ ಹೆಚ್ಕೋಬಹುದು. ಹಾಗೆ ಬದನೆಕಾಯಿನ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ಹುಳ ಇರುವಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ಕಟ್ ಮಾಡಿದ ತಕ್ಷಣವೇ ನಾವು ಹಾಗೆ ಇಟ್ಟರೆ ಒಂಥರ ಕಪ್ಪು ಕಲರ್ ಬರುತ್ತೆ. ಈ ರೀತಿಯಾಗಿ ಒಂದು ಬಟ್ಲಲ್ಲಿ ನೀರನ್ನ ಇಟ್ಕೊಂಡು ಬದನೆಕಾಯಿನ ಹಾಕ್ಕೋಬೇಕು. ತುಂಬ ಟೇಸ್ಟಿಯಾದಂಥ ಗೊಜ್ಜು. ಈ ವಿಡಿಯೋ ಆಗಿದ ನಂತರ ನಿಮಗೆ ಈ ಒಂದು ರೆಸಿಪಿನೂ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ, ನೋಡ್ಬೋದು. ತುಂಬ ಸಿಂಪಲ್ ಆಗಿ ಪೌಡರ್ನ ಮಾಡಿ ಇಟ್ಕೋಬಹುದು. ನಾನು ಕೂಡ ಜಾಸ್ತಿ ಅಂತ ಮಾಡ್ಕೊಂಡಿಲ್ಲ. ಮಾಡಿರುವಂಥ ಪೌಡ್ರಲ್ಲಿ ಅರ್ಧ ಪೌಡರ್ನ ಬಳಸ್ಕೊಂಡು ಗೊಜ್ಜನ್ನ ಮಾಡಿ ಇನ್ನು 1 ಸತಿ ಅಥವಾ 2 ಸತಿ ಆಗೋ ಥರ ಮಾತ್ರ ಎಕ್ಸ್ಟ್ರಾನ ಮಾಡ್ಕೊಂಡಿದ್ದೀನಿ. ಇನ್ನು ಗೊಜ್ಜಂತೆಲ್ಲ ರೆಡಿ ಆಯಿತು. ಹಾಗೆ ಅಡುಗೆ ಮನೆನ ಫಟಾಫಟ್ ಅಂತ ಕ್ಲೀನ್ ಮಾಡ್ಕೊಂಡು ಬಿಡೋಣ. ಆಲ್ಮೋಸ್ಟ್ 9 o'clock ಆಗಿದೆ. ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ಹೋದರೆ ಎಷ್ಟೇ ಸುಸ್ತಾಗಿ ನಾವು ಬಂದರೂ ಕೂಡ ಟಯರ್ಡ್ ಆದರೂ ಕೂಡ ಅಡುಗೆ ಮನೆ ಕ್ಲೀನಾಗಿರೋದು ನೋಡಿ ಮತ್ತೆ ಅಡುಗೆ ಮಾಡಬೇಕು ಅಂತ ಅನಿಸುತ್ತೆ. ನಾವೇನಾದರೂ ಗಲೀಜಾಗಿ ಬಿಟ್ಟೋದ್ರಂತೂ ಖಂಡಿತವಾಗ್ಲೂ ಆ ರೀತಿ ಅನಿಸಲ್ಲ. ಅಡುಗೆ ಮಾಡೋದೇ ಬೇಡ ಅಂತ ಅನಿಸ್ಬಿಡತ್ತೆ. ಇನ್ನು ಮನೇಲೇ 3 ಜನನೂ ಇರ್ತಾರಲ್ವಾ, ಸೊ ಅವ್ರು ತಿಂದಿದ್ದ ತಟ್ಟೆಗಳೆಲ್ಲ ಹಾಗೆ ಸಿಂಕಲ್ಲಂತೂ 100% ಇದ್ದೇ ಇರುತ್ತೆ. ಅದು ಓಕೆ, ಸಿಂಕ್ ಒಳಗಾದರೂ ಇರುತ್ತೆ. ಅಟ್ಲೀಸ್ಟ್ ಕೌಂಟರ್ ಟಾಪ್, ಸ್ಟವ್ ಎಲ್ಲದನ್ನು ಕ್ಲೀನ್ ಮಾಡಿ ಹೋದರೆ ಕ್ಲೀನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಕ್ಲೀನ್ನ ಕೂಡ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮನೆ ಅಂತೂ ಸ್ವಚ್ಛವಾಗಿರಬೇಕು. ನಿಮಗೂ ಕೂಡ ಹೀಗೆ ಅಲ್ವಾ? ಯಾಕಂದರೆ ಅಡುಗೆ ಮನೆ ಒಂಥರ ನಾವು ಅಡುಗೆ ಮಾಡಿಕೊಂಡು ತಿನ್ನೋದ್ರಿಂದ ಹಾಗೆ ಆರೋಗ್ಯಕ್ಕೂ ಕೂಡ ಸಂಬಂಧ ಪಡೋದ್ರಿಂದ ನಾವು ತುಂಬ ಕ್ಲೀನಾಗಿರೋದಕ್ಕೆ ತುಂಬಾ ಟ್ರೈ ಮಾಡ್ತೀವಿ. ಅಡುಗೆ ಮನೆ ಅಂತಲೇ ಅಲ್ಲ, ಎಲ್ಲದೂ ಕೂಡ ಹಾಗೆ ಅಡುಗೆ ಮನೆನ ಸ್ವಲ್ಪ ಜಾಸ್ತಿಯಾಗಿ ಕ್ಲೀನ್ ಮಾಡ್ಕೋತೀವಿ. ನಮಗೆ ಈಸಿಯಾಗಿ ಆಕ್ಸೆಸಬಲ್ ಆಗೋ ರೀತಿಯಲ್ಲಿ ಎಲ್ಲ ವಸ್ತುಗಳನ್ನ ಜೋಡಿಸ್ಕೊಳ್ಳೋದಿರ್ಬೋದು. ಪ್ರತಿಯೊಂದೂ ಕೂಡ ನಾನೇ ಅಂತಲ್ಲ, ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಇದು ಇನ್ಬಿಲ್ಟ್ ಆಗೇ ಇದ್ದೇ ಇರುತ್ತೆ. ಅಡುಗೆ ಮನೆನ ಕ್ಲೀನಾಗಿ ಇಟ್ಕೋಬೇಕು. ಇನ್ನು ಪಾತ್ರೆಗಳನ್ನ ನೀಟಾಗಿ ತುಳಿದು ಜೋಡಿಸ್ಕೋಬೇಕು. ವೆರೈಟಿ ಆಫ್ ಪಾತ್ರೆಗಳನ್ನ ಕಲೆಕ್ಷನ್ಸ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಇನ್ನು ಹೆಲ್ದಿಯಾಗಿ ವೆರೈಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಕೂಡ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ. ನನ್ನೊಬ್ಳಿಗೆ ಅಂತ ಅಲ್ಲ, ಎಲ್ಲರಿಗೂ ಕೂಡ ಹೀಗೇ ಅನಿಸೋದು ಅಲ್ವಾ? ಇನ್ನು ಅನ್ನ ಹಾಗೆ ಗೊಜ್ಜು ಸಪ್ರೇಟ್ ಮಾಡಿರೋದ್ರಿಂದ ಸ್ವಲ್ಪ ಕಳಿಸ್ಬೇಕಾಗತ್ತೆ. ಆ ಕಾರಣಕ್ಕೆ ಇವಾಗ ಅನ್ನನೂ ಕೂಡ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಫಟಾಫಟ್ ಅಂತ ಕಲಸಿ ಎಲ್ಲರಿಗೂ ಕೂಡ ತಿಂಡಿ ಬೇಕಂದರೆ ಕೊಡೋದು, ಇಲ್ಲ ಅಂದರೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಹೋದರೆ ಅವ್ರು ಬೇಕು ಅಂದಾಗ ಹಾಕ್ಕೊಳ್ತಾರೆ ಅಂತ. ಒಂದು ಮೀಡಿಯಮ್ ಆಗಿ ಗೊಜ್ಜನ್ನ ಹಾಕಿ ಕಲಿಸ್ಕೊಂಡ್ರೆ ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೋಬೋದು ಅಂತ ಹೇಳಿ. ಇನ್ನು ತುಂಬ ಟೇಸ್ಟಿ ಆದಂಥ ಯಮ್ಮಿ ಆಗಿರುವಂಥ ವಾಂಗಿಬಾತ್ ಗೊಜ್ಜಂತೂ ರೆಡಿ ಆಯಿತು. ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಘಮ ಘಮ ಪರಿಮಳ ನಮಗೆ ರುಬ್ಬೋವಾಗ್ಲೇ ಬಂದ್ಬಿಡತ್ತೆ. ಆ ವಾಂಗಿಬಾತ್ ಫ್ಲೇವರ್ ಅಂತೂ ನಾವು ಕೊಬ್ಬರಿ ಹಾಕಿ ಈ ಮಸಾಲಾನ ರುಬ್ತೀವಿ ನೋಡಿ, ಆವಾಗಲೇ ಘಮ ಘಮ ಅಂತಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿ ಆದಂಥ ವಾಂಗಿಬಾತ್ ರೆಡಿ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೆಯೇ ನಿಮಗೆ ಯಾವುದಾದ್ರೂ ಡಿಫ್ರೆಂಟ್ ಆದ ರೆಸಿಪಿ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.